ಮಾತ್ರ ನೀರು ಹಿಡಿತಿತ್ತು. ಒಮ್ಮೆ ನೀರು ಹಿಡಿತಂದ್ರೆ ಆ ವರ್ಷದ ಪೀಕ್ ಬರೋ ತನಕ ನೀರು ಹಿಡಿತಿತ್ತು. ಅದು ಏನಾಗೈತಪ್ಪ ಅಂತಂದ್ರೆ ಈ ರಾಸಾಯನಿಕ ಬಳಸಿ ಭೂಮಿ ರಚನೆ ಪ್ರಮಾಣ ಬದಲಿ ಆಗೈತಿ. ಆಮೇಲೆ ಒಂದು ನಾವು ಇದನ್ನು ಹೊಡೆದೇ ಇದ್ರೂ ನಾವು ಸಗಣಿ ಗೊಬ್ಬರ ಅಥವಾ ಇದನ್ನು ಮಾಡಿದ್ವಿ ಅಂದ್ರೆ ಭೂಮಿಗೆ ವಾತಾವರಣದೊಳಗೆ 72% ಸಾರಜನಕ ಐತಿ. ವಾತಾವರಣದೊಳಗೆ 100%ನೊಳಗೆ 72% ಸಾರಜನಕ ಅಂದ್ರೆ ಇವು ಎಲ್ಲ ಯೂರಿಯಾ ಗೊಬ್ಬರ ಇವೆಲ್ಲ ಏನು ಬರ್ತದಲ್ಲ ಸಾರಜನಕ ಅಂತ. ಆಮೇಲೆ ಒಂದೇನಪ್ಪ ಅಂತಂದ್ರೆ ಭೂಮಿ ಮೇಲೆ ಅಮೈನೋ ಆಮ್ಲ ಅಂತ ಐತಿ ಮೇಲೆ ವಾತಾವರಣದೊಳಗೆ. ಆ ಅಮೈನೋ ಆಮ್ಲ ಭೂಮಿ ಬರ್ತದೆ. ಭೂಮಿ ಬರ್ಬೇಕಾದ್ರೆ ಯಾಕೆ ಬರ್ತದಪ್ಪ ಅಂತಂದ್ರೆ ಗುಡುಗು ಇದು ಮಿಂಚು ಗುಡುಗು ಹೊಡೆದಾಗ ಮಾತ್ರ ಭೂಮಿ ಬರ್ತದೆ. ಭೂಮಿ ಬಂದ ನಂತರ ಭೂಮಿ ಒಳಗೆ ಅದು ಹೀರ್ಕೊಳ್ಳೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಭೂಮಿ ಒಳಗೆ ಹೀರ್ಕೊಳ್ಳುವಂಥ ಶಕ್ತಿ ಹೋಗೈತಲ್ಲ. ಅದರ ಸಂಬಂಧ ಈ ಸದ್ದ ನಾವು ಏನಾಗಿರಪ್ಪ ಅಂತಂದ್ರೆ ಎಲ್ಲರೂ ನಾವು ಕಂಡಿವ ಇವ್ನು ಕಂಡವ ಎಕರೆಗೆ 8ರಿಂದ 10 ಚೀಲ ಗೊಬ್ಬರ ಹಾಕಿ ಭೂಮಿ ಅಂತೂ ಪೂರ್ತಿ ಬರಡಾಗ್ಬಿಟ್ಟೈತಿ. ಅದರ ಸಂಬಂಧ ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯ್ತು ನಾನು ಈ ಇವನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಳಸಾಕತ್ತಿ. ಒಂದು ನನ್ನ ಅನುಭವ ನಾನು ಹೇಳ್ತೀನಿ. 1.5ರಿಂದ 2 ಎಕರೆ ನಾನು ಮೆಣಸಿನಿಗೆ ಹಾಕಿದಾಗ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದು ಮ್ಯಾಕ್ಸು ಮತ್ತು ಆಕ್ಟಿವ್ 80 ಬಳಸಿದ್ರೆ ರೈತರು ನಾನು ನಂಬದೇ ಇದ್ದಾಗ ನಾ ಏನು ಮಾಡಿದೆ 5 ಸಾಲ ಬಿಟ್ಟೆ ಹೊಡೆಯೋದು. 5 ಸಾಲ ಬಿಟ್ಟು ಇಡೀ ಹೊಲನ ಅಷ್ಟು ಹೊಡೆದಿದ್ದೆ. ಎಣ್ಣೆ ಹೊಡೆದಾಗ ಆ 5 ಸಾಲ ಏನಾಯ್ತು ಬೆಳಿಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅದು ಫಲನೂ ಅಷ್ಟು ಕೊಡಲಿಲ್ಲ. ಇನ್ನು ಉಳಿದದ್ದು ಏನಿತ್ತಲ್ಲ ಇಷ್ಟು ಮಠ ಮೆಣಸಿನಕಾಯಿ ಬೆಳೀತು. 1 ಎಕರೆಗೆ 8 ಕ್ವಿಂಟಲ್ ಮೆಣಸಿನಕಾಯಿ ಬಂತದ ಒಣ ಮೆಣಸಿನಕಾಯಿ. ಆದರೆ ಇನ್ನೊಂದು ವಿಶೇಷತೆ ಏನು ಹೇಳ್ತೀನಿ ಗೊತ್ತದಂದ್ರೆ ಅದು ಒಂದು ಅವಧಿ ಮುಗಿದ ನಂತರ ಅಂದ್ರೆ ಡಿಸೆಂಬರ್ ಜನವರಿಗೆ 2-3 ಕ್ರಾಪ್ ತೆಗೆದುಬಿಡ್ತೀವಿ ನಾವು. 3ನೇ ಬೀಡು ತೆಗೆದ್ರೂ ಸಹಿತ ಇದು ಹಂಗೆ ಹೂ ಬಿಡುದ ಕಾಯಿ ಬಿಡುದ ಎಷ್ಟು ಸರಿ ಬಿಡಿಸಿದ್ವಿ ಅಂದ್ರೆ ಮೊದಲು ಹಣ್ಣು ತೆಗೆದ್ವಿ. ಆಮೇಲೆ ಏನು ಮಾಡಿದ್ವಿ ಅದು ಕಾಯಿ ಆಗಕತ್ತಲ್ಲ ಅದನ್ನು ಹರ್ಕೊಂಡ್ಬಂದು ಹುಬ್ಬಳ್ಳಿ ಒಳಗೆ ನಾವು ಇರೋದು. ನಾನು ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ಅವ್ನು ತೊಗೊಂಬರ್ತಿದ್ದೆ. ತೊಗೊಂಬಂದು ಏನು ಮಾಡ್ತೀವಿ ರವಿವಾರಕ್ಕೊಮ್ಮೆ ಹುಬ್ಬಳ್ಳಿ ಅಷ್ಟು ಕೂಡ ಹೋಗ್ತಿದ್ವಿ. ಹರ್ಕೊಂಡ್ಬಂದು 30 ರೂಪಾಯಿ kg 25 kg ಆ ಹಣ್ಣು ಎಷ್ಟು ಮಾರಿದ್ವಿ ಅಷ್ಟು ಈ ಹಸೆಕಾಯಿ ಮಾರಿದ್ವಿ. ಆಮೇಲೆ ನನಗೆ ಯಾಕಿದ್ರೆ ಅನುಭವ ಅಂತಂದ್ರೆ ನಾನು BSc 86 ಪಾಸ್ ಆಗಿದ್ದೆ. ನಮ್ದು ಕೆಮಿಸ್ಟ್ರಿ ಸಬ್ಜೆಕ್ಟ್. ಹೊಳ್ಳಿ ಏನಾಯ್ತು 10 ವರ್ಷ ವ್ಯವಸಾಯ ಮಾಡಿದೆ. ಆಮೇಲೆ B.Ed ಮಾಡ್ಕೊಂಡು ಮಾಸ್ಟರ್ ಆಗಿದ್ದೆ. ಆದರೆ ಈ ಒಂದು ನನಗೆ ಹೆಚ್ಚಿನ ಒಂದು ತೃಪ್ತಿ ಕೊಟ್ಟದ್ದು ಅವಾಗಲೂ ನಾನು ಈ ರಾಸಾಯನಿಕ ಗೊಬ್ಬರ ಬಳಸೋದು ಕಡಿಮೆ ಬಳಸ್ತಿದ್ದೆ. ಎಲ್ಲರೂ ಎಕರೆಗೆ ನಾನು 2.5 ಎಕರೆಗೆ 1 ಚೀಲ ಬಳಸ್ತಿದ್ದೆ. ಉಳಿದವರೆಲ್ಲ ಹೆಚ್ಚು ಬಳಸ್ತಿದ್ರು. ಆಮೇಲೆ ಸಗಣಿ ಗೊಬ್ಬರ ಹೆಚ್ಚು ಬಳಸ್ತಿದ್ದೆ. ಅವಾಗ ಇದ್ರ ಬಗ್ಗೆ ನಮಗೆ ಅಷ್ಟು ಇದ್ದಿದ್ದಿಲ್ಲ. ಮುಂದೆ ಅದ್ರ ಬಗ್ಗೆ ಸಾಕಷ್ಟು ಅನುಭವ ಆಯ್ತು. ಆಮೇಲೆ ಇನ್ನು ಬೆಳೆಸಾಕತ್ವಿ. ಈ ಸರಿ ನಾನು ಬರೀ 30 ಗುಂಟೆ ಬಿಳಿಜೋಳ ಹಾಕಿದ್ದೆ. ಎಣ್ಣೆ ಗೊಬ್ಬರ ಏನೂ ಹಾಕಲೇ ಇಲ್ಲ. ಅದನ್ನ ಒಮ್ಮೆ ಎಣ್ಣೆ ಹೊಡೆದಿದ್ವಿ. 13 ಪ್ಯಾಕೆಟ್ ಬಿಳಿಜೋಳ 30 ಗುಂಟೆ. ಅದಕ್ಕೆ ಎಲ್ಲ ಒಂದು ಈ ನಮಗೆ ರೈತರಿಗೆ ಒಂದೇನಪ್ಪ ಅಂತಂದ್ರೆ ಎರೆಹುಳ ಹೆಂಗೆ ನಮ್ಮ ರೈತನ ಮಿತ್ರ ಹಂಗೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಆಕ್ಟಿವ್ ಜೈಮ್, ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಇವ್ರು ಸರ್ ತೋರಿಸಿದ್ರು. ಏನು ಎಲ್ಲಿಗೆ ನಾವು ಆಕ್ಟಿವ್ 80 ಅದನ್ನು ಎಷ್ಟು ದೌಡು ಹೀರ್ಕೊಂತ ನೋಡು. ಆಮೇಲೆ ಎಣ್ಣೆ ಹೊಡಿಬೇಕಾದ್ರೆ ಸಹಿತ ಕೆಳಗಿನ ಪದರು ಮೇಲಿನ ಪದರು. ಆಮೇಲೆ ಇನ್ನೂ ಒಂದು ನನ್ನ ಅನುಭವ ನಾನು ಹೇಳ್ತೀನಪ್ಪ ಅಂತಂದ್ರೆ ಈ ಆಕ್ಟಿವ್ ಜೈಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಳಸೋದ್ರಿಂದ ಭೂಮಿ ಒಳಗೆ ಎರೆಹುಳನೂ ಹುಟ್ಕೊಂತಿರುತ್ತೆ. 100% ಇದೆ. ನನ್ನ ಅನುಭವ. ಸಗಣಿ ಗೊಬ್ಬರ ಈಗಾಗಲೇ 10-12 ವರ್ಷ ನಾವು ಬಿಟ್ಟು ಆದರೂ ಇದನ್ನು ಬಳಸಾಕತ್ತ ಮೇಲೆ ಎರೆಹುಳುಗಳನ್ನು ಕಂಡಿವಿ ನಾವು. ಅದರ ಸಂಬಂಧ ಇದ್ರ ಬಗ್ಗೆ ಉಳಿದದ್ದೇನೇ ಇರಲಿ ಅಗ್ರಿಕಲ್ಚರ್. ಯಾಕಂದ್ರೆ ನಾವು ರೈತರು ಬದುಕಿದ್ರನ್ನ ದೇಶ ಬದುಕುತ್ತೆ. ರೈತರು ಬದುಕಬೇಕು, ದೇಶ ಬದುಕಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಇವನ್ನ ಉಳಿದದ್ದು ಏನು ನನಗೆ ಎಷ್ಟು ನಾ ಬಳಸಿನಿಲ್ಲ, ನನಗೆ ಗೊತ್ತೂ ಇಲ್ಲ. ಇವ್ನ ಬಳಸಕ್ಕಂತ 10 ವರ್ಷ ಆಯ್ತು. ಅದಕ್ಕೆ ಇವನ್ನ ಹೆಚ್ಚು ಒಂದು ಎಲ್ಲರೂ ನಾವು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೇದಾಗುತ್ತಂತ ನನ್ನ ವಿಚಾರ ಐತಿ. ನಾನು ಹೆಚ್ಚು ಕಡಿಮೆ ಒಂದು 5 ಲಕ್ಷದ ಈ ವರ್ಷ ಟಾರ್ಗೆಟ್ ಇಟ್ಕೊಂಡಿನಿ. 5 ಲಕ್ಷ ಮಾಡ್ತೀನಿ.